ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದು ಸಿನಿಮಾ ಬೆಳ್ಳಿ ತೆರೆ ಮೇಲೆ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ನಟ ನಟಿಯರ ಅಭಿನಯ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಆ ಕತೆಗೆ ಜೀವ ತುಂಬುವಂತ ವಾತಾವರಣ ಕೂಡ ತುಂಬಾ ಮುಖ್ಯ ಆಗುತ್ತೆ. ಟಾಕ್ಸಿಕ್ ಚಿತ್ರದಲ್ಲಿ ಮೂಡಿ ಬಂದಿರೋ ಕಲ್ಪನೆಗೂ ಮೂಡಿ ಬಂದಿರುವಂತಹ ಒಂದು ಸೆಟ್ಗಳನ್ನ ಇರಬಹುದು, ಯಾರು ತಯಾರು ಮಾಡಿದ್ದಾರೆ, ಆ ಒಂದು ಜಾದೂಗಾರ ಯಾರು ಅನ್ನೋದಾದ್ರೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಕಲಾ ನಿರ್ದೇಶಕ ಮೋಹನ್ ಬೀಕೆರೆ ಅವರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಿಂದೆ ಕೂಡ ಡೆವಿಲ್ ಸಿನಿಮಾದಲ್ಲಿ ಅವರ ಒಂದು ಜಾದು ನಾವು ನೋಡಿದ್ವಿ. ಇದೀಗ ಟಾಕ್ಸಿಕ್ ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಯಶ್ ಅವರಿಗೆ ಬಹಳ ಹತ್ತಿರವಾದಂಥವ್ರು, ಅವರ ಹಿಂದಿನ ಸಿನಿಮಾಗಳಿಗೂ ಸಹ ಅವರು ಕೆಲಸ ಮಾಡಿದಂಥವ್ರು. ಇದೀಗ ಟಾಕ್ಸಿಕ್ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಏನ್ ಬರ್ತಾ ಇದೆ, ಈ ಸಿನಿಮಾಗೂ ಕೂಡ ಅವರ ಒಂದು ಕೊಡುಗೆ ಕೂಡ ಇರುವಂತದ್ದು. ಸರ್ ನಮಸ್ತೆ. ಲಾಸ್ಟ್ ಟೈಮ್ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್, ಟ್ರೈಲರ್ ರಿಲೀಸ್ ಆಗಿದೆ, ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ, ಏನ್ ಹೇಳ್ತೀರಾ? ಗ್ಯಾರಂಟಿ ವೀಕ್ಷಕರಿಗೆಲ್ಲ ಧನ್ಯವಾದಗಳು. ರೆಸ್ಪಾನ್ಸ್ ಹೇಳ್ಕೊಳಕ್ಕಾಗದೇ ಇರೋಂಥ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ನೀವೆಲ್ಲ ನೋಡಿರ್ತೀರ. ಇನ್ನು ಟಾಕ್ಸಿಕ್ ಬಗ್ಗೆ ಮಾತಾಡೋಂಥ ಪದಗಳು ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಂದರೆ ಮೊನ್ನೆ ಟ್ರೈಲರ್ ರಿಲೀಸ್ಗೆ ಇದ್ದಿದ್ದ ಹವಾ ಅದೆಲ್ಲ ನೋಡಿದ್ರೆ ರಿಯಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ ಅನ್ನೋ ಇದು ನಮಗೂ ಉತ್ಸಾಹ ಜಾಸ್ತಿ ಇದೆ. ನೋಡೋಣ ಈಗ ಮುಂದಿನ ದಿನಗಳಲ್ಲಿ ಇನ್ನೇನು ಹತ್ರ ಬರ್ತಾ ಇದೆ, ಎಲ್ಲ ಆನ್ ಸ್ಕ್ರೀನ್ ನೋಡ್ಬಿಟ್ಟು ಖಂಡಿತ ಒಂದು ಟಾಕ್ಸಿಕ್ ಹಬ್ಬ ಅನ್ನೋದನ್ನು ಆಚರಿಸೋಣ ಅಂತೆಲ್ಲ ಕಾಯ್ತಾ ಇದ್ದೀವಿ. ಸರಿ, ಹಿಂದೆ ನೀವು ಯಶ್ ಅವ್ರ ಜೊತೆಗೆ ಆ ಸಿನಿಮಾಗಳನ್ನು ಕೆಲಸ ಮಾಡಿದಂತಹ ರೀತಿ ಇರ್ಬೋದು, ಟಾಕ್ಸಿಕ್ಗೋಸ್ಕರ ಎಷ್ಟು ಸ್ಪೆಷಲ್ ಆಗಿ ಮಾಡಿದ್ದೀರಾ ಅಂತ? ಆ್ಯಕ್ಚುಲಿ ಯಶ್ ಸರ್ದು ನಮ್ಮದು ಹೆಂಗೆ ಅಂದರೆ ಸುಮಾರು ವರ್ಷಗಳ ನಂಟು. ಅವರು ರಾಕಿ ಸಿನಿಮಾ ಮಾಡಿದಾಗ್ಲಿಂದ ಆ್ಯಕ್ಚುಲಿ ಅದಕ್ಕೆ ಸೆಟ್ ಡಿಸೈನ್ ಸೆಟ್ ವರ್ಕೆಲ್ಲ ನಾನು ಮಾಡಿದ್ದೆ. ಬಟ್ ಅಂದರೆ ಮಾಡೋಕ್ಕೆ ಹೋಗಿ ಎಲ್ಲ ಕೆಲವೊಂದೆಲ್ಲ ಪ್ರಮೋಟ್ ಮಾಡಿ ಆಮೇಲೆ ನಾನು ಬೇರೆ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಆಗಲಿಲ್ಲ. ಅದಾದ ನಂತರ ಅವ್ರದ್ದು ಎಲ್ಲ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು, ರಾಮಾಚಾರ್ಯ ಆಗಿರ್ಬೋದು, ಗಜಕೇಸರಿ ಆಗಿರ್ಬೋದು, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು, ಕಿರಾತಕಟ್ಟು ಅಂತ ಒಂದು ಬಂತು, ಫಸ್ಟ್ ಶೆಡ್ಯೂಲ್ ಆಗಿ ಇದಾಯಿತು. ಅದಕ್ಕೆ ಮುಂಚೆ ಇನ್ನೂ ಒಂದಷ್ಟು ಸಿನಿಮಾಗಳು ಅವ್ರದ್ದು. ಎಲ್ಲ ಸಿನಿಮಾಗಳಿಗೂ ಸಾಂಗ್ಗಳಲ್ಲಿ ನೀವೇನು ಸೆಟ್ಗಳು ನೋಡಿರ್ತೀರೋ ಆ ಸೆಟ್ಗಳನ್ನ ನಾನು ಹಾಕಿದ್ದೀನಿ. ಆ ಸೆಟ್ನ ಹಾಕೋದಕ್ಕೆ ಕಾರಣಕರ್ತರೆ ನಮ್ಮ ಯಶ್ ಸರ್. ಯಾವಾಗಲೂ ಅಷ್ಟೇ ಸಿಕ್ತಾಗ ಮೋಹನ್ ಸರ್ ಒಂದು ಒಳ್ಳೆ ಸೆಟ್ ಮಾಡೋಣ, ಒಂದು ಒಳ್ಳೆ ಸೆಟ್ ಹಾಕೋಣ ಅಂತ ಫ್ರಮ್ ದ ಬಿಗಿನಿಂಗ್ ಡೇಸಿಂದನೂ ಅವರ ನನ್ನ ಜೊತೆ ಅಷ್ಟು ಒಡನಾಟ ಇತ್ತು. ಬಟ್ ಅಂದರೆ ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್. ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವರು ಯಾವಾಗಿಂದ ನಮಗೆ ಪರಿಚಯ ಆದರೂ ಆವತ್ತಿನ ದಿನಗಳಿಂದ ಇವತ್ತಿನವರೆಗೂ ಟಾಕ್ಸಿಕ್ವರೆಗೂ ಅವರು ಅದೇ ರೀತಿ ವಿಶ್ವಾಸ ಇದೆ. ಆಮೇಲೆ ಈ ಮುಂಚಿನ ದಿನಗಳಲ್ಲಿ ಅವ್ರಿಗೆ ಸೆಟ್ ಆಗ್ತಾ ಇರಬೇಕಾದ್ರೆ ಅವ್ರಿಗೇನೋ ನಮ್ಮ ಕೈಯಲ್ಲಿ ಒಳ್ಳೆ ಕೆಲಸ ತೆಗಿಸ್ಬೋದು ಅನ್ನೋ ಒಂದು ಭರವಸೆ ಆಗಿಂದನೂ ಅವ್ರಿಗಿತ್ತು. ಹಂಗಾಗಿ ನಾನು ಇಲ್ಲಿವರೆಗೂ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದು ಟಾಕ್ಸಿಕ್ವರೆಗೂ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಅದು ಯಶ್ ಸರ್ ಕಡೆಯಿಂದನೇ ಆಲ್ಮೋಸ್ಟ್ ಆಗಿ.